ನಮಸ್ಕಾರ ಸ್ನೇಹಿತರೆ, ನಾಕಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪುರಾತನ ಕಾಲದ ದೇವಸ್ಥಾನವಾದಂಥ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ನೇಸರಗಿ 12ನೇ ಶತಮಾನದಲ್ಲಿ ನಿರ್ಮಾಣವಾದಂಥ ಮೂಲತಃ ಜೈನ್ ಬಸ್ತಿಯಾಗಿದ್ದಂಥ ಈ ದೇವಸ್ಥಾನ ಈಗ 1895 ಇಸ್ವಿಯಲ್ಲಿ ಇಲ್ಲಿ ಯಾವುದೇ ದೇವರ ಮೂರ್ತಿ ಇಲ್ಲದ ಕಾರಣಕ್ಕಾಗಿ ಶ್ರೀ ವೀರಭದ್ರ ದೇವರನ್ನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ನೇಸರಗಿ ಗ್ರಾಮದಲ್ಲಿರುವಂಥ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ. ನೇಸರಗಿ ಗ್ರಾಮದ ಮಧ್ಯದಲ್ಲೇ ಇರುವಂಥ ಈ ದೇವಸ್ಥಾನ 12ನೇ ಶತಮಾನದ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾದಂಥ ದೇವಸ್ಥಾನ. ಚಾಲುಕ್ಯರ ಕಾಲ ಮತ್ತು ರಟ್ರ ಕಾಲದಲ್ಲಿ ನಿರ್ಮಾಣವಾದಂಥ ಜುಡುಗುಡಿ ಇತಿಹಾಸ ಪುಟದಲ್ಲಿ ಮರೆಯಾಗುತ್ತಿರುವಂಥ ದೇವಸ್ಥಾನ ಅಂತ ಒಂದು ವಿಡಿಯೋನ ಈಗಾಗಲೇ 2-3 ದಿನಗಳಿಂದ ಕೊಟ್ಟಿದ್ದೆ. ಅದರಿಂದ ಸುಮಾರು 200 ಮೀಟರ್ ದೂರದಲ್ಲಿ ಇರುವಂಥ ಈ ದೇವಸ್ಥಾನ, ಇದು ಗ್ರಾಮದ ಮಧ್ಯದಲ್ಲಿರುವುದಕ್ಕಾಗಿ ಈ ದೇವಸ್ಥಾನ ಸುರಕ್ಷಿತವಾಗಿದೆ. ಮತ್ತು ಮೊಘಲರ ದಾಳಿಗಳಾದಾಗ ಇದಕ್ಕೂ ಆಗಿತ್ತಂತ ಕೆಲವೊಂದು ಹಾನಿಗಳಾಗಿದ್ದು ಮತ್ತು ಪ್ರಾಕೃತಿಕ ಸ್ವಲ್ಪ ಸಂದರ್ಭಗಳಲ್ಲಿ ಇದಕ್ಕೂ ಹಾನಿಗಿತ್ತು. ಸುಮಾರು 16 ಕಂಬಗಳ ಒಳಗೊಂಡಂತ ಈ ದೇವಸ್ಥಾನ ಅತ್ಯಂತ ಸುಂದರವಾಗಿ ಮತ್ತು ಆಕರ್ಷಣೀಯವಾಗಿದೆ. ಶ್ರೀ ವೀರಭದ್ರ ದೇವರನ್ನ ಇಲ್ಲಿ ಆರಾಧನೆ ಮಾಡುವಂತ ಸಮಾಜದವರು ಜಾಸ್ತಿ ಇರೋದ್ರಿಂದ ಈ ದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಶೈವ ಸಂಪ್ರದಾಯದ ಪ್ರಕಾರ ಈ ದೇವಸ್ಥಾನ ಸದ್ಯಕ್ಕೆ ಪೂಜಾ ಕಾರ್ಯಗಳು ನಡೀತಾ, ಆದರೆ ಇದು ಮೂಲತಃ ಜೈನ ಬಸ್ತಿಯಾಗಿತ್ತು ಮತ್ತು ಇಲ್ಲಿ 24 ತೀರ್ಥಂಕರ ಮೂರ್ತಿಗಳನ್ನು ಸಹಿತ ಈ ದೇವಸ್ಥಾನದಲ್ಲಿ ಇರುವುದು ವಿಶೇಷತೆ. ಇದು ನೋಡಿ, 24 ತೀರ್ಥಂಕರ ಮೂರ್ತಿಗಳನ್ನ ಇಲ್ಲಿ ಇಡಲಾಗಿದೆ. ವಿಶೇಷವಾಗಿ ದೇವಸ್ಥಾನಗಳಲ್ಲಿ ಪೂಜೆ ಪುರಸ್ಕಾರನ್ನು ಚೆನ್ನಾಗಿ ಮಾಡ್ತಾರೆ ಮತ್ತು ಮೇ ತಿಂಗಳಲ್ಲಿ ಇಲ್ಲಿ ಜಾತ್ರೆ ಮಹೋತ್ಸವನೂ ಚೆನ್ನಾಗಾಗುತ್ತೆ ಈ ದೇವ್ರದ್ದು. ಈಗ ಗ್ರಾಮ ದೇವತೆಯಾಗಿ ಶ್ರೀ ವೀರಭದ್ರ ದೇವರು ಈ ನೇಸರಗಿ ಗ್ರಾಮದಲ್ಲಿ ಇರೋದು ಒಂದು ವಿಶೇಷತೆ. ಕೇವಲ ಸಂತರು ಮಾತ್ರ ಅಲ್ಲ, ತೀರ್ಥಂಕರು ಮಾತ್ರ ಅಲ್ಲ, ಜೈನ ಸಂಪ್ರದಾಯದ ಮಹಿಳಾ ಸಂತರದ್ದು ಒಂದಷ್ಟು ಮೂರ್ತಿಗಳನ್ನು ಮಾಡಿದ್ದಾರೆ. ಅವ್ರು ಯಾರು ಅನ್ನೋದು ಹೆಸರುಗಳು ನನಗೆ ಗೊತ್ತಿಲ್ಲ, ಆದರೆ ಇಲ್ಲಿ ದೇವಸ್ಥಾನದಲ್ಲಿ ಎಲ್ಲ ತೀರ್ಥಂಕರು ಮತ್ತು ಸಂತ ಮಾತೆಯರದನ್ನ ಇಲ್ಲಿ ಮೂರ್ತಿಗಳನ್ನು ಕೆತ್ತಿದ್ದಾರೆ. ಕೆತ್ತನೆ ತುಂಬಾ ಚೆನ್ನಾಗಿದೆ. ಕಪ್ಪು ಕಲ್ಲಿನಲ್ಲಿ ಕಟ್ಟಲಾದಂಥ ದೇವಸ್ಥಾನ. ವಿವಿಧ ತೀರ್ಥಂಕರ ಮತ್ತು ಮಾತೆಯರ ಮೂರ್ತಿಗಳು ಇಲ್ಲಿದ್ದಾವೆ. ನಾನು ವಿಡಿಯೋ ಚಿತ್ರೀಕರಣ ಮಾಡುವ ಸಮಯದಲ್ಲಿ ಕಂಬದಲ್ಲಿ ಅಕಸ್ಮಾತ್ ಮುಟ್ಟುವಂಥ ಪ್ರಸಂಗ ಬಂದಾಗ ಶಬ್ದ ನೋಡಿದೆ, ಗಮನಿಸಿದೆ, ಒಂದು ಥರದ ಸಂಗೀತ ಥರದ್ದು ಒಂದು ಶಬ್ದ ಬರುತ್ತೆ. ಅಂದರೆ ನಾರ್ಮಲ್ ಆಗಿ ನಾವು ಕಲ್ಲನ್ನು ಟಚ್ ಮಾಡಿದರೆ ಯಾವ ರೀತಿ ಸೌಂಡ್ ಇರುತ್ತೆ ಆ ರೀತಿ ಸೌಂಡ್ ಇಲ್ಲ. ಇದು ಶಿಲೆಯಲ್ಲಿಯೂ ಸಹಿತ ಸಂಗೀತ ಬರುವಂಥ ಶಿಲೆಗಳೇ ಇದ್ದಾವೆ. ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಎಷ್ಟು ದೇವಸ್ಥಾನದೋ ಎಲ್ಲ ಕಡೆನೂ ಇದೇ ಥರದ ವಿಶೇಷ ಆಕರ್ಷಣೀಯವಾದಂಥ ಕಂಬಗಳು ಮತ್ತು ದೇವಸ್ಥಾನ ಇರುವುದು ಸ್ವಾಭಾವಿಕ. ಇಲ್ಲಿ ದೇವಸ್ಥಾನ ಚಾವಣಿ ಮೇಲೆ, ಅದರ ಮೇಲ್ಗಡೆ ಒಂದು ಕಮಲದ ಮೂರ್ತಿಯನ್ನ ಕೆತ್ತಿದ್ದಾರೆ. ತುಂಬಾ ಆಕರ್ಷಣೀಯವಾಗಿದೆ ಮತ್ತು ಅಲ್ಲಿ ಗ್ಯಾಪ್ ಇದೆ ಅನ್ನೋ ಕಾರಣಕ್ಕಾಗಿ ಅಂದ್ರೆ ಲೈಟಿಂಗ್ ಅನ್ನು ಸಹಿತ ಲೈಟಿಂಗ್ ಮಾಡಿದ್ದಾರೆ. ಹಂಗಾಗಿ ಅದು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಬೇರೆ ಕಡೆ ದೇವಸ್ಥಾನ ಹೋಲಿಕೆ ಈ ದೇವಸ್ಥಾನ ಸುಸ್ಥಿತಿಲಿದೆ. ಈಗ ದೇವರ ದರ್ಶನ ಸಹಿತ ಮಾಡೋಣ ಸಣ್ಣ ಹಂಗೆ. ಅಲ್ಲಿ ಕಾಣ್ತಾ ಇರುವಂಥದ್ದು ಶ್ರೀ ವೀರಭದ್ರ ದೇವರ ಮೂರ್ತಿ. ಈಗ ಕಂಬಗಳ ಕೆತ್ತನೆಯನ್ನ ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ಈಗ ವೀರಭದ್ರೆಯವರ ಒಂದು ಮೂರ್ತಿ ದೇವರ ದರ್ಶನ ಮಾಡೋಣ. ವೀರಭದ್ರ ದೇವರು ದಕ್ಷಬ್ರಹ್ಮನ ವಿಘ್ನವನ್ನು ನಾಶ ಮಾಡಿ ಶಿವನಿಗೆ ಸಹಾಯ ಆಗಲಿ ಅಂತ ದ್ರಾಕ್ಷಾಣಿಯ ಅಂದರೆ ಸತೀದೇವಿಯ ಹತ್ಯಾ ದೋಷವನ್ನ ನಿವಾರಣೆ ಮಾಡುವಂಥದ್ದು ಶಿವನ ಅಂಶ ಭಾಗವೇ ಈ ವೀರಭದ್ರ ದೇವರು ಅಂತ ಹೇಳ್ತಾರೆ. ಈ ವೀರಭದ್ರ ದೇವರ ಬಗ್ಗೆ ಸಾಕಷ್ಟು ಕಥೆಗಳನ್ನು ಹೇಳಿದ್ರಿಂದ ಇಲ್ಲಿ ನಾನು ಜಾಸ್ತಿ ಉಲ್ಲೇಖ ಮಾಡುವುದಿಲ್ಲ, ಸ್ವಲ್ಪ ಸಂಕ್ಷಿಪ್ತವಾಗಿ ಮುಗಿಸ್ತಾ ಇದ್ದೀನಿ. ಈಗ ದೇವರ ದರ್ಶನ ಹತ್ತಿರದಲ್ಲೇ ಶ್ರೀ ಗೊಡ್ಚಿ ವೀರಭದ್ರೇಶ್ವರ ದೇವಸ್ಥಾನ ಇದ್ರೂ ಸಹಿತ
ಆದರೆ ಇಲ್ಲಿಯೂ ಸಹಿತ ವಿಶೇಷವಾಗಿ ವೀರಶೈವ ಸಂಪ್ರದಾಯ ಪ್ರಕಾರ ಗುಗ್ಗಳ ಉತ್ಸವವನ್ನು ಇಲ್ಲಿ ಜಾಸ್ತಿ ಮಾಡ್ತಾರೆ. ಇಲ್ಲಿ ದೇವಸ್ಥಾನದ ವಿವಿಧ ಭಾಗಗಳಲ್ಲಿ ಕೆತ್ತನೆಗಳು, ಇವು ಕಲ್ಲಿನ ರೀಪ ನಾರ್ಮಲ್ ಕಟ್ಟಿಗೆ ಅಲ್ಲ ಕೆತ್ತನೆ. ಈಗ ನಾವು ಎಲ್ಲ ಥರದ ಭಾಷೆ ಮಾತಾಡ್ಬೇಕಾಗುತ್ತೆ. ಎಲ್ಲ ಕಡೆ ನಮ್ಮ ಉತ್ತರ ಕನ್ನಡ ಜನ ಜಾಸ್ತಿ ಇರೋದನ್ನ ಉತ್ತರ ಕನ್ನಡ ಶೈಲಿದಾಗ ಮಾತಾಡಬೇಕು. ಬೇರೆ ಭಾಗದಲ್ಲಿ ಇರುವಂಥ ಜನತೆ ನೋಡಿಕೊಂಡು ಅದರ ಬಗ್ಗೆ ಭಾಷೆಯಲ್ಲಿ ಏನು ಗಮನಿಸಬೇಡ್ರಿ ದಯವಿಟ್ಟು. ಇಲ್ಲಿ ಶ್ರೀ ಗಣೇಶನ ಒಂದು ಉತ್ಸವ ಮೂರ್ತಿ, ಶ್ರೀ ವೀರಭದ್ರೆಯವರ ಉತ್ಸವ ಮೂರ್ತಿ, ನಂತರ ಶ್ರೀ ಗಣೇಶನ ದರ್ಶನ, ಗಣೇಶನ ನಂತರ ನಂದೀಶ್ವರ ಮಹಾರಾಜನ ದರ್ಶನ. ನಂದೀಶ್ವರನ ದರ್ಶನ ಆಯ್ತಂದ್ರೆ ಮುಂದೆ ನಮ್ಮ ಶಿವನ ದರ್ಶನ ಆಗಲೇಬೇಕು, ಪರಮೇಶ್ವರಂದು. ಯಾಕಂದ್ರೆ ಶಿವನ ಮುಂದೆ ಶಾಶ್ವತವಾಗಿ ನಂದಿ ಇರ್ತಾನೆ. ಹಾಗೆ ಇಲ್ಲಿ ಸಹಿತ ನಂದಿ ಇದ್ದಾರೆ, ಹಾಗೆ ಇಲ್ಲಿ ಶಿವಲಿಂಗನೂ ಸಹಿತ ಇದೆ. ಇದು ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಇರುವಂತ ವಿವಿಧ ಮೂರ್ತಿಗಳು. ಇಲ್ಲೊಬ್ರು ಹಿರಿಯರು ಏನ್ ಹೇಳ್ತಾರ ಮಾತಾಡೋಣ. ಗುಡಿ ಎಷ್ಟು ವರ್ಷದ ಅಂತ ಅಂದ್ರೆ ಯಾವ 700-800 ವರ್ಷದಿಂದ ಇದು ಮೂಲತಃ ಇದೆ ದೇವಸ್ಥಾನ ಅಥವಾ ಬಸ್ತಿನ ಇದೆ? ಬಸ್ ಮತ್ತೆ ಈಗ ಅವರು ಸಮಾಜದ ಜನ ಇದಾರೆ, ಈಗ ಅವ್ರು ಒಬ್ಬಂದ ಮಂಚಾನೆ ಅದು ಇಲ್ಲಿ ಇರ್ತಾವ್ರೆ. ಏನ್ರ ಜಾತ್ರೆ ಪಾರ್ಟಿ ಅವಾಗ ಕೊಡ್ತಾರೆ. ಬರ್ತದೆ ಮತ್ತೆ ಇಲ್ಲೇ ತಿಗಡಿ ಐತೆ ಮತ್ತೆ ಎಲ್ಲ ಜೈನ್ ಅದಾರ ಇಲ್ಲಿಲ್ಲ. ಇಲ್ರಿ ಒಬ್ಬ ಇದ್ದ ಒಂದ್ ಮಂಚಾನ ಅವ್ರಿಗೆ ಅತ್ತೆ ಸಾಧ್ಯ ಆಯ್ತು ಅವ್ರಿಗೆಲ್ಲ. ಅಂದ್ರೆ ಇದು ಮೂಲತಃ ಜೈನ್ ಬಸ್ತಿ ಆಗಿತ್ತು. ಈಗ ಇದು ವೀರಭದ್ರೇಶ್ವರ ಗುಡಿ ಮಾಡಿದ್ರಲ್ಲ, ಈಗ ಎಷ್ಟು ವರ್ಷ ಮಾಡಿ? ಹಾಗೆ ಒಂದು 600-700 ಅಂದ್ರೆ ಈಗ 700 ವರ್ಷ ಆಯ್ತು ಮತ್ತೆ ಗುಡಿ ಮತ್ತಿದೆ. ಅಂದ್ರೆ ಜೈನರ ಬಿಟ್ಟು ಹೋದ ನಂತರ ಕುಲ್ಲಾದ ನಂತರ ಒಳಗಿತ್ತದ ಅಂದ್ರೆ ಸಣ್ಣ ಒಂದು ದೇವರ ದೇವರ ಅದನ್ನ ತೆಗೆದು ಮತ್ತೆ ದೊಡ್ಡ ದೇವರ ಪಕ್ಷ. ಈ ಮೂರ್ತಿ ಸ್ಥಾಪನೆ ಮಾಡಿ ಎಷ್ಟು ವರ್ಷ ಆಯ್ತು? ಈಗ 500-600 ವರ್ಷ. 500 ವರ್ಷ. ಇದಕ್ಕಿಂತ ಹೆಚ್ಚಿಗೆ ಮತ್ತೇನು ಮಾಹಿತಿ ಐತೆ ಅಂತ? ಗುಡಿ ದೇವಸ್ಥಾನ ಎಷ್ಟು ಇಷ್ಟ ಆಗ್ತೈತಿ? ನಮ್ಮ ಮಾಹಿತಿ ಇಷ್ಟ. ಈಗ ಮತ್ತಿಷ್ಟ ಆಯ್ತು, ನಿಮ್ಗೆ ತಿಳಿದಷ್ಟು ಮಾಹಿತಿ ಕೊಟ್ಟರೆ. ಹಿರಿಯರ ಜೊತೆ ಮಾತಾಡಿದ ನಂತರ ದೇವಸ್ಥಾನ ಹೊರಗಡೆ ಭಾಗವನ್ನು ತೋರಿಸ್ತಾ ಇದ್ದೀನಿ. ವಿಶೇಷವಾಗಿ ಕೆಲವೊಂದು ಭಾಗಗಳು ಬಿದ್ದಿದ್ದಂತೆ ಇಲ್ಲಿ ಜನತೆ ಸ್ಥಳೀಯರು ಅದನ್ನ ದೇವಸ್ಥಾನ ರಿಪೇರಿ ಮಾಡಿ ಅಂದ್ರೆ ಸರಿ ಮಾಡಿಕೊಂಡು ದೇವಸ್ಥಾನ ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದಾರೆ. ತುಂಬಾ ಸುಂದರ ಮತ್ತು ಆಕರ್ಷಣೀಯವಾದಂಥ ದೇವಸ್ಥಾನ. ಎಲ್ಲರೂ ಒಂದ್ಸರಿ ಬಂದು ದೇವರ ದರ್ಶನ ಮಾಡ್ಕೊಳ್ಳಿ. ಶ್ರೀ ವೀರಭದ್ರೆಯವರ ಕೃಪೆಗೆ ಪಾತ್ರರಾಗಬೇಕಂತ ವಿನಂತಿಸ್ಕೊಳ್ತೀನಿ. ಸ್ನೇಹಿತರೆ, ಸುಮಾರು 30 ತಿಂಗಳಿಂದ ನಾನು ಅನಾಖಂಡ ಭಾರತ ಯೂಟ್ಯೂಬ್ ಚಾನಲ್ನ ಮಾಡ್ತಾ ಇದ್ದೀನಿ, ವಿಡಿಯೋಗಳನ್ನು ಕೊಡ್ತಾ ಇದ್ದೀನಿ. ಈಗ ಕೊನೆ ಹಂತದಲ್ಲಿ ಇದ್ದೇನೆ. ದಯವಿಟ್ಟು ವಿಡಿಯೋಗಳನ್ನು ಪೂರ್ತಿ ನೋಡಿ ಮತ್ತು ನಮಗೆ ಬೆಂಬಲವಾಗಿ ನೀಡಬೇಕು ಅಂತ ತಮ್ಮಲ್ಲಿ ಮನಪೂರ್ವಕ ಬಿಟ್ಕೋತೀನಿ. ಸ್ನೇಹಿತರೆ, ಇಲ್ಲರಿಗೆ ನೇಸರಿ ಗ್ರಾಮದಲ್ಲಿರುವಂಥ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ 12ನೇ ಶತಮಾನದ ದೇವಸ್ಥಾನನ ವಿವಿಧ ವಿಶೇಷ ದರ್ಶನ ಮಾಡಿಸಿದ್ದೀನಿ. ಇದೆಲ್ಲ ಇಷ್ಟ ಆಗಿದ್ರೆ ಅನಾಖಂಡ ಭಾರತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ವಿನಂತಿಸ್ಕೊಳ್ತೀನಿ. ಈ ವಿಡಿಯೋಗಳನ್ನು ಹೆಚ್ಚು ನೋಡೋದು ಸಹಿತ ನಮಗೆ ಪ್ರೋತ್ಸಾಹ. ಮತ್ತು ಇಂಥ ದೇವಸ್ಥಾನ ಮತ್ತಿದ್ರೆ ದಯವಿಟ್ಟು ಫೋನ್ ಮಾಡಿ ತಿಳಿಸಿ. ಇಲ್ಲಿ ಕೆಳಗಡೆ ನಂಬರ್ ಕೊಟ್ಟಿದ್ದೀನಿ. ಧನ್ಯವಾದಗಳು.